ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಒಂದು ಚಿಕ್ಕ ಕತೆ ಹೇಳೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಕತೆ ಕೇಳಿದ ಮೇಲೆ ನಿಮಗೇನು ಅನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ. ಸುಮಾರು ಒಂದು 30 ವರ್ಷಗಳ ಹಿಂದೆ ಅನಿಸುತ್ತೆ, ಒಬ್ಬಳು ತಾಯಿ ಸಂಸಾರವನ್ನು ಕಟ್ಕೊಂಡು 2 ಮಕ್ಕಳನ್ನು ಹೊಂದಿರುವಂತಹ ತಾಯಿ ಈ ಬದುಕೇ ಬೇಡ ಅಂತ ಡಿಸೈಡ್ ಆಗಿ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಆ ತಾಯಿಯನ್ನು ನಂಬಿಕೊಂಡು ಬಂದಿದ್ದಂತಹ 2 ಮಕ್ಕಳು ಬೀದಿಗೆ ಬೀಳ್ತವೆ. ತಂದೆ ತಮ್ಮನ್ನು ನೋಡ್ಕೊಳ್ಬಹುದು ಅಂತ ಆಸೆ ಕಂಗಳಲ್ಲಿ ಆ ಮಕ್ಕಳು ನೋಡ್ತಾ ಇರೋ ಹೊತ್ತಲ್ಲೇ ಆ ತಂದೆ 2ನೇ ಮದುವೆ ಆಗ್ತಾನೆ. ಇದೇನೋ ಸೀರಿಯಲ್ ಕತೆ ಥರ ಅಂದ್ಕೊಂಬಿಡಿ, ಇದು ನಿಜವಾದ ಕಥೆನೇ. ಆ ತಂದೆ ಮದುವೆ ಆಗಿ ಹೋಗ್ತಾನೆ. ಸುಮಾರು ವರ್ಷಗಳಾದಮೇಲೆ ಅವನಿಗೂ ಕೂಡ ಒಂದು ಮಗ ಆಗುತ್ತೆ. ಆದರೆ ಇಲ್ಲಿ ಮೊದಲನೇ ಹೆಂಡತಿ ಮಕ್ಕಳು ಅಂದರೆ ಆ ಹುಡುಗ ಆ ಹುಡುಗಿ ಒಬ್ಬರ ಅಜ್ಜಿ ಜೊತೆ ಬೆಳೀತಾರೆ, ಒಬ್ಬರು ದೊಡ್ಡಮ್ಮನ ಜೊತೆ ಬೆಳೀತಾರೆ. ಅವ್ರಿವ್ರು ಕೊಟ್ಟಿರೋ ಬಟ್ಟೆ ಹಾಕ್ಕೊಂಡು, ಅವ್ರಿವ್ರು ಕೊಟ್ಟಿರೋ ತಿಂಡಿ ತಿಂದ್ಕೊಂಡು, ಅವ್ರಿವ್ರು ಕೊಟ್ಟಿರೋ ಊಟ ಮಾಡಿಕೊಂಡು, ಸರ್ಕಾರಿ ಶಾಲೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಓದ್ಕೊಂಡು, ಇರೋ ಬರೋರ ಹತ್ರ ಎಲ್ಲ ಬಯಸ್ಕೊಂಡು ಹಾಗೋ ಹೆಂಗೋ ಅವ್ರ ಎಜುಕೇಷನ್ನ ಕಂಪ್ಲೀಟ್ ಮಾಡಿ ಅವರಷ್ಟಕ್ಕೆ ಅವರು ಒಂದೊಂದು ಫೀಲ್ಡಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ಅವರು ಸಾಧನೆಯನ್ನು ಮಾಡೋದಕ್ಕೆ ಹೊರಟಿರ್ತಾರೆ. ಆದರೆ ಈಗ 2ನೇ ಮದುವೆ ಆಗಿದ್ದಾನಲ್ಲ ಪುಣ್ಯಾತ್ಮ ತಂದೆ, ಮಗ ಕೂಡ ಇದ್ದಾನೆ. ಇಷ್ಟು ವರ್ಷ ಅಂದರೆ 30 ವರ್ಷ ದುಡ್ದಿರೋ ದುಡ್ಡೆಲ್ಲ 2ನೇ ಹೆಂಡತಿಗೆ ಕೊಟ್ಟಿರ್ತಾನೆ. ಜೊತೆಗೆ ಆಗ್ತಂಗೆ ಹೆಂಗೆ ಬೇಕೋ ಹಾಗೆ ಮಜಾ ಮಾಡ್ಕೊಂಡು ಕಾಲ ಕಳೆದಿರ್ತಾನೆ. ಆದರೆ ಈಗ ಆಲ್ ಆಫ್ ಸಡನ್ ಅವನಿಗೆ ಮಕ್ಕಳ ಮೇಲೆ ಪ್ರೀತಿ ಬರುತ್ತೆ. ಅದು ಯಾಕೆ? ಜೀವನದ ಅಂತ್ಯಕಾಲದಲ್ಲಿ ಇರೋ ಟೈಮ್ನಲ್ಲಿ ತನಗೆ ಹುಷಾರು ತಪ್ಪದೆ ಅನ್ನುವಂತಹ ಕಾರಣಕ್ಕೆ ಮಕ್ಕಳ ಮೇಲೆ ಪ್ರೀತಿ ಬರುತ್ತೋ ಏನೋ ಗೊತ್ತಿಲ್ಲ. ಆದರೆ ಒಟ್ಟಿನಲ್ಲಿ ಇವಾಗ ಮಕ್ಕಳ ಮೇಲೆ ಲವ್ವು ಕೇರು ಇವೆಲ್ಲ ಶುರುವಾಗುತ್ತೆ. ಅದು ಕೂಡ ಬರೀ ಫೋನಲ್ಲಷ್ಟೇ. ಸೊ ಯಾರ್ಯಾರು ಆತನಿಗೆ ಪರಿಚಯ ಇರ್ತಾರೋ ಅಂಥವ್ರೆಲ್ರಿಗೂ ಕೂಡ ಆತ ಫೋನ್ ಮಾಡಿ, ಅಂದರೆ ಅವ್ರ ರಿಲೇಟಿವ್ಸ್ಗೆಲ್ರಿಗೂ ಕೂಡ ಫೋನ್ ಮಾಡಿ, ನನ್ನ ಮಕ್ಕಳು ನನ್ನನ್ನು ನೋಡ್ಕೊಳ್ತಾ ಇಲ್ಲ, ನನಗೆ ಕಾಲು ಪೆಟ್ಟಾಗಿದೆ, ನನಗೆ ಇನ್ನೂ ದುಡಿಸ್ತಾ ಇದ್ದಾರೆ ಅಂತೆಲ್ಲ ಗಾಸಿಪ್ ಮಾಡೋಕ್ಕೆ ಶುರು ಮಾಡ್ತಾನೆ. ಸೊ ಇದರಲ್ಲಿ ಈ ಹುಡುಗ ಹುಡುಗಿಯಲ್ಲಿ ಹುಡುಗಿಗೊಂದು ಡೌಟ್ ಬರುತ್ತೆ. ಎಜುಕೇಷನ್ ಕೊಟ್ಟಿಲ್ಲ, ಓದಿಸಿಲ್ಲ, ಊಟ ತಿಂಡಿ ಮಾಡಿಸಿಲ್ಲ, ಜ್ವರ ಬಂದಾಗ ನೋಡ್ಕೊಂಡಿಲ್ಲ, ಅತ್ತಾಗ ಜೊತೆಗಿಲ್ಲ, ಖುಷಿಯಾಗಿದ್ದಾಗ ಹಂಚ್ಕೊಳ್ಳೋಕ್ಕೂ ಜೊತೆಗಿರಲಿಲ್ಲ, ಯಾವುದರಲ್ಲೂ ಕೂಡ ಜೊತೆಗಿರಲಿಲ್ಲ. ಹುಟ್ಟಿರೋದಕ್ಕೆ ಕಾರಣ ಒಂದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿ ಆತ ಇವರ ಬದುಕಲ್ಲಿ ಇಂಪ್ಯಾಕ್ಟ್ ಮಾಡಿಲ್ಲ. ಹೀಗಿದ್ದಾಗ ನಾವು ಯಾಕೆ ಇವ್ರನ್ನ ನೋಡ್ಕೊಳ್ಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಆಗ ಎಲ್ಲರೂ ಕೂಡ ಹೇಳ್ತಾರೆ, ಜನ್ಮ ಕೊಟ್ಟ ತಂದೆ ನೋಡ್ಕೊಳ್ಬೇಕು ಅಂತೆಲ್ಲ ಒಂದಷ್ಟು ಜನ ಬುದ್ಧಿವಾದ ಹೇಳ್ತಾರೆ. ಅವರೆಲ್ಲರ ಬುದ್ಧಿವಾದಕ್ಕೆ ರೆಸ್ಪೆಕ್ಟ್ ಮಾಡೋಣ. ಆದರೆ ಇಲ್ಲಿ ಪ್ರಶ್ನೆ ಇರೋದು, ಈ ಮಕ್ಳಿಗೂ ಒಂದು ಮನಸ್ಸಿರುತ್ತಲ್ವ. ಅತಿ ಚಿಕ್ಕ ವಯಸ್ಸಿನಲ್ಲಿ, ಅದು ಕೂಡ 1 ವರ್ಷ 2 ವರ್ಷ ಇದ್ದಾಗ ತಾಯಿಯನ್ನು ಕಳ್ಕೊಂಡಿರ್ತಾರೆ. ಅವ್ರಿವ್ರ ಮನೆಯಲ್ಲಿ ಊಟ ಬೇಡ್ಕೊಂಡು ತಿಂತಾ ಇರ್ತಾರೆ, ಹಾಗೋ ಹಿಂಗೋ ಎಜುಕೇಷನ್ ಕಂಪ್ಲೀಟ್ ಮಾಡಿರ್ತಾರೆ. ಈ ಮಕ್ಕಳ ಮನಸ್ಸಲ್ಲಿ ಏನಾಗ್ತಾ ಇರುತ್ತೆ, ಆ ಮಕ್ಕಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಿದೆ, ಅವ್ರು ಹೆಂಗೆ ಅವ್ರ ಜೀವನ ಕಟ್ಕೊಂಡ್ರು, ಮೆಂಟಲಿ ಅವರೆಷ್ಟು ಡಿಪ್ರೆಸ್ಡ್ ಆಗಿದ್ದಾರೆ, ಇದು ಯಾವುದನ್ನು ಕೂಡ ಈ ಸುತ್ತ ಇರೋ ಬಂಧುಗಳು ಅನ್ಸ್ಕೊಂಡವರು, ಅಂದರೆ ತಂದೆನ ನೋಡ್ಕೊಳ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರಲ್ಲ, ಈ ನನ್ನ ಮಕ್ಕಳು ಯಾರೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಸೊ ಈ ಮಕ್ಕಳ ಪ್ರಶ್ನೆ ಇಷ್ಟೇ, ಅಥವಾ ಪರ್ಟಿಕ್ಯುಲರ್ ಆಗಿ ಆ ಹುಡುಗಿ ಪ್ರಶ್ನೆ ಇಷ್ಟೇ. ಅವರು ಅನುಭವಿಸಿರುವಂತಹ ಕಷ್ಟವನ್ನು ಪ್ರಶ್ನೆ ಮಾಡೋದಕ್ಕೆ ಆ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ. ಈಗ ಈ ತಂದೆ ಅನುಭವಿಸ್ತಾ ಇರೋ ಕಷ್ಟವನ್ನು ಪ್ರಶ್ನೆ ಮಾಡೋದಕ್ಕೆ ಎಲ್ಲರೂ ಇದ್ದಾರಲ್ಲ, ಮಕ್ಕಳಿಗೊಂದು ನ್ಯಾಯ ತಂದೆಗೊಂದು ನ್ಯಾಯನ ಅನ್ನೋ ಪ್ರಶ್ನೆ ಇದೆ. ಎಗೈನ್ ಮಾನವೀಯತೆಯ ಆಧಾರದ ಮೇಲೆ ಆ ಮಕ್ಕಳು ತಂದೆಗೆ ಏನು ಮಾಡಬೇಕೋ ಅದನ್ನು ಮಾಡೇ ಮಾಡ್ತಾರೆ. ಆದರೆ ಪ್ರಶ್ನೆ ಮಾಡೋರಿಗೆ ಈ ಟೈಮಲ್ಲಿ ಪ್ರಶ್ನೆ ಮಾಡ್ತಾರಲ್ಲ, ಹಾಗಾದರೆ ಮಕ್ಕಳು ಚಿಕ್ಕವರಿದ್ದಾಗಲೂ ಇವರು ಪ್ರಶ್ನೆ ಮಾಡಲೇಬೇಕಲ್ವ? ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಈ ಸ್ಟೋರಿ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅಭಿಪ್ರಾಯ ಏನು? ಆ ಮಕ್ಕಳು ಕೆಟ್ಟವರಾ, ತಂದೆ ಕೆಟ್ಟವನ, ಅಥವಾ ಸಂದರ್ಭ ಕೆಟ್ಟದ್ದಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ.